ಇಂದು ನಾವು ಒಬ್ಬ ಮಹಾನ್ ವೀರನ ಕಥೆಯನ್ನ ಕೇಳೋಣ. ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ಹೋರಾಟಗಾರನ ಕಥೆ. ಆ ಹೆಸರು ಸಂಗೊಳ್ಳಿ ರಾಯಣ್ಣ. ಸ್ವಾತಂತ್ರ್ಯದ ಕಿಚ್ಚನ್ನು ದೇದೀಪ್ಯಮಾನವಾಗಿಸುವಂಥ ಹೆಸರು. ಅಬ್ಬಾ, ಈ ಒಂದು ಸಾಲು ಸಾಕಲ್ವಾ ರಾಯಣ್ಣ ಅಂದ್ರೆ ಯಾರು ಅಂತ ಹೇಳೋಕೆ. ಅವರು ಬರೀ ಸ್ವಾತಂತ್ರ್ಯದ ಕಿಚ್ಚನ್ನ ಹೊತ್ಸಿದ್ವರಲ್ಲ, ಅದಕ್ಕೆ ತಮ್ಮ ರಕ್ತವನ್ನೇ ಎರೆದು ಅದನ್ನ ಜ್ವಾಲೆಯಾಗಿ ಬೆಳಗಿದವರು. ಸರಿ, ಹಾಗಿದ್ರೆ ಈ ಪಯಣವನ್ನ 5 ಭಾಗಗಳಲ್ಲಿ ನೋಡೋಣ. ಒಬ್ಬ ಸಾಮಾನ್ಯ ಪ್ರಜೆ, ಅಂದ್ರೆ ನಿಮ್ಮ ಹಾಗೆ, ಅಲ್ಲಿಂದ ಶುರು ಮಾಡಿ ಬ್ರಿಟಿಷರನ್ನೇ ಬೆಚ್ಚಿ ಬೀಳ್ಸೋ ಸೇನಾನಿಯಾಗಿ ಬೆಳೆದು ಇತಿಹಾಸದಲ್ಲಿ ಅಳಿಸಲಾಗದ ಹೆಸರು ಮಾಡಿದ ಕಥೆಯನ್ನ ಒಂದೊಂದಾಗಿ ಬಿಚ್ಚಿಡೋಣ. ಮೊದಲನೇ ಭಾಗ, ಸಾಮಾನ್ಯ ಪ್ರಜೆಯಿಂದ ಸೇನಾನಿಗೆ. ರಾಯಣ್ಣ ಅಂದ ತಕ್ಷಣ ಒಬ್ಬ ಮಹಾನ್ ಯೋಧನ ಚಿತ್ರಣ ಕಣ್ಮುಂದೆ ಬರುತ್ತೆ. ಆದ್ರೆ ಅವರ ಆರಂಭ ಹೇಗಿತ್ತು ಗೊತ್ತಾ? ಅವರು ಯಾವ ರಾಜಮನೆತನದಲ್ಲೂ ಹುಟ್ಟಿನವರಲ್ಲ. ಒಬ್ಬ ತೀರ ಸಾಮಾನ್ಯ ವ್ಯಕ್ತಿಯಿಂದ ಈ ಪಯಣ ಶುರುವಾಗಿದ್ದು. ನೋಡಿ, 1798ರ ಆಗಸ್ಟ್ 15ನೇ ತಾರೀಕು ಕಿತ್ತೂರು ಸಂಸ್ಥಾನದ ಒಂದು ಪುಟ್ಟ ಹಳ್ಳಿ ಸಂಗೊಳ್ಳಿಯಲ್ಲಿ ರಾಯಣ್ಣ ಹುಟ್ಟಿದ್ದು. ಅವರೇನು ದೊಡ್ಡ ಜಮೀನ್ದಾರರಲ್ಲ, ಊರ ತಳವಾರಿ, ಅಂದೇ ಗ್ರಾಮದ ಕಾವಲುಗಾರ. ಅಷ್ಟೇ ಅಲ್ಲ, ಸೈನ್ಯದಿಂದ ಗುತ್ತಿಗೆಗೆ ಪಡೆದಿದ್ದ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಿದ್ದ ಒಬ್ಬ ರೈತ. ಯೋಚನೆ ಮಾಡಿ, 1824ರಲ್ಲಿ ರಾಣಿ ಚೆನ್ನಮ್ಮ ದಂಗೆ ಎದ್ದಾಗ ಅವರ 5,000 ಸೈನಿಕರಲ್ಲಿ ರಾಯಣ್ಣ ಕೂಡ ಒಬ್ಬ, ಕೇವಲ ಒಬ್ಬ ಸಾಮಾನ್ಯ ಸಿಪಾಯಿ. ಅಂದ್ರೆ ಅವರ ಬೇರುಗರು ಸಂಪೂರ್ಣವಾಗಿ ಈ ಮಣ್ಣಲ್ಲಿ, ಜನರ ಬದುಕಲ್ಲಿತ್ತು. ಅವರ ಜೀವನದ ಟೈಮ್ಲೈನ್ ನೋಡಿದ್ರೆ ಒಂದು ರೀತಿ ರೋಚಕ ಅನ್ಸುತ್ತೆ. ನೋಡಿ, 1824ರಲ್ಲಿ ಬಂಡಾಯದಲ್ಲಿ ಭಾಗವಹಿಸಿ ಜೈಲ್ ಸೇರ್ತಾರೆ. 2 ವರ್ಷ ಆದ್ಮೇಲೆ 1826ರಲ್ಲಿ ಬಿಡುಗಡೆ ಆಗ್ತಾರೆ. ಆದ್ರೆ ಅವರ ನಿಜವಾದ ಹೋರಾಟ, ಅವರ ಸ್ವಂತ ಹೋರಾಟ ಶುರುವಾಗಿದ್ದು 1830ರಲ್ಲಿ. ಮತ್ತು ಆಶ್ಚರ್ಯ ಅಂದ್ರೆ, ಕೇವಲ 1ನೇ ವರ್ಷದಲ್ಲಿ 1831ಕ್ಕೆ ಅವರು ಹುತಾತ್ಮರಾಗ್ತಾರೆ. 1 ವರ್ಷ, ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ 1 ವರ್ಷ. ಹಾಗಾದ್ರೆ ಜೈಲಿನಿಂದ ಬಿಡುಗಡೆಯಾದ ಮೇಲೆ ಅಂಥದ್ದೇನಾಯ್ತು? ಸುಮ್ನೆ ಇರ್ಬೋದಿತ್ತಲ್ವಾ? ಆದ್ರೆ ಅವರಲ್ಲಿ ಆ ಸ್ವಾತಂತ್ರ್ಯದ ಕಿಚ್ಚು ಮತ್ತೆ ಹೊತ್ತಿಕೊಳ್ಳೋಕೆ ಕಾರಣ ಏನು? ಒಬ್ಬ ವ್ಯಕ್ತಿಯ ಸಂಕಲ್ಪ ಹೇಗೆ ಒಂದು ಬೃಹದ್ ಬಂಡಾಯವಾಗಿ ಬದಲಾಯ್ತು ನೋಡೋಣ ಬನ್ನಿ. ಅದೇ, ಜೈಲಿನಿಂದ ಬಿಡುಗಡೆಯಾಗಿದ್ದು ಕಥೆಯ ಅಂತ್ಯ ಆಗಿರ್ಲಿಲ್ಲ. ಬದಲಿಗೆ ಅದು ನಿಜವಾದ ಯುದ್ಧದ ಆರಂಭವಾಗಿತ್ತು. ಅವರ ವೈಯಕ್ತಿಕ ಹೋರಾಟಕ್ಕೆ ಕಾರಣವಾದ 2 ಪ್ರಮುಖ ಘಟನೆಗಳು ನಡೆದವು. ಆ ಘಟನೆಗಳೇ ಇಡೀ ಹೋರಾಟದ ದಿಕ್ಕನ್ನೇ ಬದಲಿಸಿದ್ದು. ಹಾಗಾದ್ರೆ ಆ 2 ಕಾರಣಗಳು ಯಾವುವು? ಮೊದಲನೆಯದು ದೇಶಭಕ್ತಿ. ಬೈಲಹೊಂಗಲದ ಕೋಟೆಯಲ್ಲಿ ಸೆರೆಯಾಗಿದ್ದ ರಾಣಿ ಚೆನ್ನಮ್ಮನವರನ್ನ ರಹಸ್ಯವಾಗಿ ಭೇಟಿಯಾಗಿ ತಾಯಿ, ಕಿತ್ತೂರಿನ ಸ್ವಾತಂತ್ರ್ಯವನ್ನ ಮರಳಿ ತಂದೆ ತರುತ್ತೇನೆ ಅಂತ ಶಪಥ ಮಾಡ್ತಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ವೈಯಕ್ತಿಕ ಅನ್ಯಾಯ. ಸ್ಥಳೀಯ ಅಧಿಕಾರಿಯೊಬ್ಬ ಮೋಸ ಮಾಡಿ ಅವರ ಅರ್ಧ ಭೂಮಿಯನ್ನ ಕಿತ್ತುಕೊಂಡಿದ್ದ. ಇದ್ದ ಅಷ್ಟೋ ಇಷ್ಟೋ ಜಮೀನಿಗೆ ಬ್ರಿಟಿಷರು ವಿಪರೀತ ತೆರಿಗೆ ಹಾಕಿದ್ರು. ಹೀಗೆ ದೇಶದ ಮೇಲಿನ ಪ್ರೀತಿ ಮತ್ತು ತನಗಾದ ಅನ್ಯಾಯದ ನೋವು ಎರಡೂ ಸೇರಿ ರಾಯಣ್ಣನವರನ್ನ ಬಂಡಾಯದ ದಾರಿಗೆ ತಳ್ಳಿತು. ಈಗ ಬರೋಣ ಕಥೆಯ ಅತ್ಯಂತ ರೋಚಕ ಭಾಗಕ್ಕೆ. ಬ್ರಿಟಿಷರನ್ನೇ ಬೆಚ್ಚಿ ಬೀಳಿಸಿದ ಹೋರಾಟ. ಒಬ್ಬ ಸಾಮಾನ್ಯ ರೈತ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದು ಹೇಗೆ? ಅವರ ಯುದ್ಧತಂತ್ರ ಹೇಗಿತ್ತು ನೋಡೋಣ. ರಾಯಣ್ಣನ್ ಹತ್ರ ದೊಡ್ಡ ಸೈನ್ಯ ಇರ್ಲಿಲ್ಲ, ರಾಜಮಾನೆತನದ ಬೆಂಬಲನೂ ಇರ್ಲಿಲ್ಲ. ಹಾಗಾಗಿ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ಕೂಟಯುದ್ಧ, ಅಂದ್ರೆ ಗೆರಿಲ್ಲಾ ವಾರ್. ಹಗಲೊತ್ತು ದಟ್ಟ ಕಾಡಲ್ ಅವಿತ್ಕೊಡೋದು, ರಾತ್ರಿ ಕತ್ತಲಲ್ಲಿ ಬ್ರಿಟಿಷರ ನೆಲಗಳ ಮೇಲೆ ಮಿಂಚಿನ ಹಾಗೆ ದಾಳಿ ಮಾಡೋದು. ಇದೇ ಅವರ ಶೈಲಿ. ಹೋರಾಟ ಶುರು ಮಾಡಿದಾಗ, ಅಂದ್ರೆ 1830 ಜನವರಿ 5ನೇ ತಾರೀಕು, ಒಂದು ಸರ್ಕಾರಿ ಕಚೇರಿಗೆ ಬೆಂಕಿ ಹಚ್ಚಿದಾಗ ಅವರ ಜೊತೆಗಿದ್ದಿದ್ದು ಕೇವಲ 100 ಜನ, ಜಸ್ಟ್ 100. ಆದ್ರೆ ರಾಯಣ್ಣನವರ ನಾಯಕತ್ವದ ಶಕ್ತಿ ನೋಡಿ, ಕೇವಲ 4 ತಿಂಗಳಲ್ಲಿ ಈ 100 ಜನರ ಸೈನ್ಯ 1,000ಕ್ಕೇರಿತು. ಅಷ್ಟೇ ಅಲ್ಲ, ಹೋರಾಟ ಉತ್ತುಂಗದಲ್ಲಿದ್ದಾಗ ಅವರ ಸೇನೆಯಲ್ಲಿದ್ದವರ ಸಂಖ್ಯೆ ಎಷ್ಟು ಗೊತ್ತಾ? 3,000. ಒಬ್ಬ ಸಾಮಾನ್ಯ ವ್ಯಕ್ತಿ ಕೇವಲ ತನ್ನ ಸಂಕಲ್ಪದಿಂದ 3,000 ಜನರ ಸೈನ್ಯ ಕಟ್ಟಿದ್ದು ನಿಜಕ್ಕೂ ಅದ್ಭುತ ಅಲ್ವಾ? ಹಾಗಾದ್ರೆ ಅವರ ಹೋರಾಟ ಯಾಕೆ ಅಷ್ಟೊಂದು ಯಶಸ್ವಿಯಾಯಿತು? ಯಾಕಂದ್ರೆ ಅದು ಜನರ ಹೋರಾಟವಾಗಿತ್ತು. ಅವರು ಏನ್ ಮಾಡಿದ್ರು ಅಂದ್ರೆ, ನೇರವಾಗಿ ಬ್ರಿಟಿಷ್ ಸರ್ಕಾರದ ಕಚೇರಿಗಳು, ಖಜಾನೆಗಳನ್ನೇ ಟಾರ್ಗೆಟ್ ಮಾಡಿದ್ರು. ಜನರನ್ನ ಶೋಷಣೆ ಮಾಡ್ತಿದ್ದ ಭೂಕಂದಾಯದ ದಾಖಲೆಗಳನ್ನ ಸುಟ್ಟು ಹಾಕಿದ್ರು. ಬ್ರಿಟಿಷರು ಜನರಿಂದ ದೋಚಿದ್ದ ಹಣವನ್ನ ವಾಪಸ್ ಜನರಿಗೇ ತಲುಪಿಸಿದ್ರು.
ಇನ್ನು ಬ್ರಿಟಿಷರಿಗೆ ಸಹಾಯ ಮಾಡ್ತಿದ್ದ ನಮ್ಮವರನ್ನ ಅಂದ್ರೆ ದೇಶದ್ರೋಹಿಗಳನ್ನ ಹಿಡಿದು ಶಿಕ್ಷೆ ಕೊಡುತ್ತಿದ್ರು. ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡದ ದಟ್ಟ ಕಾಡುಗಳೇ ಅವರ ಭದ್ರವಾದ ಕೋಟೆಗಳಾಗಿದ್ವು. ಸರಿ, ಯುದ್ಧದಲ್ಲಿ ರಾಯಣ್ಣನವರನ್ನ ಸೋಲಿಸೋದು ಅಸಾಧ್ಯ ಅಂತ ಬ್ರಿಟಿಷರ್ಗೆ ಗೊತ್ತಾಯಿತು. ಶಕ್ತಿಯಿಂದ ಗೆಲ್ಲೋಕಾಗಲ್ಲ ಅಂದಾಗ ಅವರು ಹಿಡಿತನದ ದಾರಿ ಹಿಡಿದ್ರು. ಮೋಸ, ದ್ರೋಹ ಇದು ರಾಯಣ್ಣನ ಕಥೆಯ ಒಂದು ಕರಾಳ ಅಧ್ಯಾಯ. ರಾಯಣ್ಣನನ್ನ ಹಿಡಿಯೋಕೆ ಬ್ರಿಟಿಷರು ಒಂದು ಪಕ್ಕಾ ಪ್ಲಾನ್ ಮಾಡ್ತಾರೆ. ಅಮಲ್ದಾರ ಕೃಷ್ಣರಾವು ಅನ್ನೋ ಅಧಿಕಾರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ, ಒಳಗಿನಿಂದಲೇ ಈ ಚಳುವಳಿಯನ್ನ ಮುಗಿಸುವಂತ. ಅವನ ಕುತಂತ್ರಕ್ಕೆ ಬಲಿಯಾಗಿದ್ದು ಲಿಂಗಣ್ಣಗೌಡ ಅನ್ನೋ ಪಟೇಲ. ಅವನು ತಾನೂ ಹೋರಾಟಗಾರ ಅಂತ ನಂಬಿಸಿ ತನ್ನ 300 ಜನರ ಜೊತೆ ರಾಯಣ್ಣನ ಸೈನ್ಯ ಸೇರ್ಕೋತಾನೆ. 15 ದಿನ ರಾಯಣ್ಣನ ಜೊತೆಗೆ ಇದ್ದು ದಾಳಿಗಳಲ್ಲಿ ಭಾಗವಹಿಸಿ ಪೂರ್ತಿ ನಂಬಿಕೆ ಗಳಿಸ್ತಾನೆ. ಆಮೇಲೆ ಒಂದಿನ ರಾಯಣ್ಣ ನಿರಾಯುಧರಾಗಿ ಸ್ನಾನ ಮಾಡ್ತಿದ್ದಾಗ ಈ ದ್ರೋಹಿಗಳು ಸಮಯ ಸಾಧಿಸಿ ಅವರನ್ನ ಬಂಧಿಸ್ತಾರೆ. ನೋಡಿ, ವೀರನನ್ನ ಯುದ್ಧದಲ್ಲಿ ಗೆಲ್ಲಲಿಲ್ಲ, ಮೋಸದಿಂದ ಹಿಡಿದ್ರು. ಈಗ ಕಥೆಯ ಕೊನೆಯ ಭಾಗ, ಗಲ್ಲುಗಂಬದಿಂದ ಜನಪದಕ್ಕೆ. ದ್ರೋಹ ಮಾಡಿದವರಿಗೆ ಏನ್ ಸಿಕ್ತು? ದೇಶಕ್ಕಾಗಿ ಪ್ರಾಣ ಕೊಟ್ಟವರಿಗೇನ್ ಸಿಕ್ತು? ಮತ್ತು ರಾಯಣ್ಣನವರ ದೇಹ ಮಣ್ಣಾದ್ರೂ ಅವರ ಕೀರ್ತಿ ಸಾವನ್ನೇ ಗೆದ್ದು ಹೇಗೆ ಶಾಶ್ವತವಾಯಿತು ಅಂತೆ ನೋಡೋಣ. ಇಲ್ಲಿ ನೋಡಿ ಬ್ರಿಟಿಷ್ ನ್ಯಾಯದ ಅಸಲಿ ಮುಖವನ್ನ. ರಾಯಣ್ಣನಿಗೆ ದ್ರೋಹ ಬಗೆದಿದ್ದಕ್ಕೆ ಲಿಂಗಣ್ಣಗೌಡನಿಗೆ ಕಲೋಲಿ ಅನ್ನೋ ಇಡೀ ಗ್ರಾಮವನ್ನೇ ಇನಾಮಾಗಿ ಕೊಟ್ರು. ಯಂಕನಗೌಡನಿಗೆ ಧೋಮ್ ಗ್ರಾಮ ಸಿಕ್ತು, ಜೊತೆಗೆ ದುಡ್ಡು ಬೇರೆ. ಆದ್ರೆ ಈ ದೇಶಕ್ಕಾಗಿ ಪ್ರಾಣಪಣಕ್ಕಿಟ್ಟು ಹೋರಾಡಿದ ಆ ಮಹಾನ್ ವೀರನಿಗೆ ಸಿಕ್ಕಿದ್ದೇನು? ಒಂದು ಹೆಸರಿಗಷ್ಟೇ ವಿಚಾರಣೆ ನಡೆಸಿ ಮರಣದಂಡನೆ ಕೊಟ್ರು. 1831 ಜನವರಿ 26ನೇ ತಾರೀಕು ನಂದಗಡದ ಒಂದು ಆಲದ ಮರಕ್ಕೆ ಅವರನ್ನ ಗಲ್ಲಿಗೇರಿಸಲಾಯಿತು. ಆದ್ರೆ ರಾಯಣ್ಣನವರ ನಂಬಿಕೆ ಇದಾಗಿತ್ತು. ಬ್ರಿಟಿಷರ ಗುಲಾಮನಾಗಿ 100 ವರ್ಷ ಬದುಕೋದಕ್ಕಿಂತ ಅವ್ರ ವಿರುದ್ಧ ಹೋರಾಡಿ ವೀರಸ್ವರ್ಗ ಸೇರೋದೇ ಮೇಲು. ಇದು ಅವರ ಬದುಕಿನ ಧ್ಯೇಯವಾಗಿತ್ತು. ದಾಸ್ಯಕ್ಕಿಂತ ಸ್ವಾಭಿಮಾನದ ಸಾವೇ ದೊಡ್ಡದು ಅಂತ ನಂಬಿದ್ದವರು ಅವರು. ಕೊನೆಗೇನಾಯ್ತು? ಬ್ರಿಟಿಷರು ಗಲ್ಲಿಗೇರಿಸಿದ್ದು ರಾಯಣ್ಣನವರ ದೇಹವನ್ನ ಮಾತ್ರ, ಅವರ ಆತ್ಮವನ್ನಲ್ಲ. ಅವರ ಹೋರಾಟದ ಕಿಚ್ಚು, ಅವರ ತ್ಯಾಗದ ಕಥೆ ರಾಣಿ ಚೆನ್ನಮ್ಮರ ಕಥೆಯ ಹಾಗೆಯೇ ಕರ್ನಾಟಕದ ಜನಪದ ಹಾಡುಗಳಲ್ಲಿ, ಲಾವಣಿಗಳಲ್ಲಿ ಇವತ್ತಿಗೂ ಜೀವಂತವಾಗಿದೆ. ಯಾಕಂದ್ರೆ ಅವರು ಜನರ ಹೃದಯದಲ್ಲಿ ಮನೆ ಮಾಡಿದ್ರು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಬ್ಬ ಸಾಮಾನ್ಯ ರೈತ ಕೇವಲ ತನ್ನ ಸಂಕಲ್ಪ ಶಕ್ತಿಯಿಂದ ಒಂದು ಸೈನ್ಯ ಕಟ್ಟಿ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ ಈ ವೀರಗಾಥೆ ಇವತ್ತಿನ ಕಾಲಕ್ಕೆ ಯಾಕೆ ಮುಖ್ಯ? ಈ ಪ್ರಶ್ನೆ ಎಲ್ಲರನ್ನೂ ಕಾಡ್ಲಿ, ಯೋಚನೆ ಮಾಡಿ.